ಸೇನೆ ಎಂಬಂತಹ ಒಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಸನ್ಮಿತ್ರರಾದ ಅಕ್ಮಲ್ ಜಾವೀದ್ ರವರೇ, ಅದೇ ರೀತಿ ಹೋರಾಟಗಾರರಾದಂತಹ ಖಾನ್ ಸಾಹೇಬ್ರವರೇ, ಸಮೀರ್ ಬೈರವರೇ ಮತ್ತು ಎಲ್ಲ ಪಕ್ಷದ ನಾಯಕರುಗಳೇ, ಕಾರ್ಯಕರ್ತರೇ, ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮ ಸಹೋದರರು ತಮ್ಮ ಮುಂದೆ ಇಟ್ಟಿದ್ದಾರೆ. ಇದಲ್ಲದೆ ಕೆಲವು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಸೋಕಾಲ್ಡ್ ಜಾತ್ಯತೀತ ಪಕ್ಷದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗ್ತಾ ಇದೆ. ಈ 2 ವರ್ಷಗಳಲ್ಲಿ ಇದೇನು ಶ್ರೀರಂಗಪಟ್ಟಣದ ಘಟನೆ ಸಂಭವಿಸಿದೆ, ಇದು ಮೊದಲ ಘಟನೆ ಏನಲ್ಲ. ಇದಕ್ಕಿಂತಲೂ ಒಂದು 3-4 ತಿಂಗಳ ಹಿಂದೆ ಕೋಸ್ಟಲ್ ಕರ್ನಾಟಕದ ಭಟ್ಕಳದ ಒಬ್ಬ ಕಾಂಗ್ರೆಸ್ ಶಾಸಕ, ಮಾಂಕಾಳ್ ವೈದ್ಯ ಎಂಬಂತಹ ಒಬ್ಬ ಮಾಂಕಾಳ್ ವೈದ್ಯ, ಅವನು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಮುಸ್ಲಿಮರು ಅವರನ್ನ ಸರ್ಕಲ್ನಲ್ಲಿ ಇಟ್ಟು ಗುಂಡು ಇಟ್ಟು ಸಾಯಬೇಕು ಅಂತ ಹೇಳಿ. ಈ ರೀತಿ ಹಲವಾರು ಘಟನೆಗಳು ನಡೆದಿದೆ. ನಾವೆಲ್ಲವನ್ನು ಮರಿತಾ ಬರ್ತಾ ಇದ್ದೇವೆ. ಆದ್ರೆ ಇವತ್ತು ಏನು ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಏನಿದೆ, ಏನು ಕಾಂಗ್ರೆಸ್ ಪಕ್ಷದ ಒಬ್ಬ ರಮೇಶ್ ಬಂಡಿ ಸಿದ್ದೇಗೌಡರ್ ಎಂಬಂತ ಒಬ್ಬ ಶಾಸಕ, ಇವನ ಇತಿಹಾಸವನ್ನು ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಯಾರಪ್ಪ ಇವನ ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ, ಇವನು ಯಾರು ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ದೇಶದ ಜನರಿಗೆ ಅರ್ಥ ಆಗ್ಬೇಕು. 2018 ಚುನಾವಣೆ ಅಫಿಡವಿಟ್ ನಲ್ಲಿ ಒಂದು ಫ್ರಾಡ್ ಕೇಸ್ ನಲ್ಲಿ 420 ಕೇಸ್ ನಲ್ಲಿ ಆರೋಪಿತರಾಗಿರುವಂತಹ ಒಬ್ಬ ಶಾಸಕ ಇವನು ಇಂಥ ಹಿನ್ನೆಲೆ ಇರುವಂತವನು ಒಬ್ಬ ಶಾಸಕನಾಗನಿಗೆ ನಾಲಾಯಕು. ಆದ್ರೆ ಯಾಕೆ ಇವನು ಶಾಸಕ ಆದ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರು ಬಿಜೆಪಿ ಅವರನ್ನ ಸೋಲಿಸಲೇಬೇಕು ಎಂಬಂತಹ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಅಸ್ತಿತ್ವ ಇಲ್ಲ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಚುನಾವಣೆ ಎದುರಿಸಿದ ಕಾರಣಕ್ಕೆ ಅಲ್ಲಿ ಅನಿವಾರ್ಯವಾಗಿ ಇವನಿಗೆ ಮತ ಹಾಕಬೇಕಾಗಿ ಬಂತು. ಇವನ ಹಿನ್ನೆಲೆಯನ್ನು ನೋಡಿದ್ರೆ ಇವನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೂ ನಾಲಾಯಕು. ಯಾಕಂತ ಹೇಳಿದ್ರೆ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಜನಪರ, ರೈತ ಪರ, ರಾಜ್ಯದ ಹಿತಾಸಕ್ತಿಗೆ ಬೇಕಾಗಿ ಶಾಸನ ರೂಪಿಸುವಂತಹ, ವಿಧಾನಸಭೆಗೆ ಪ್ರತಿನಿಧಿಸುವಂತಹ ಒಬ್ಬ ಪ್ರತಿನಿಧಿ. ಇವನ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದು ಮೊದಲೇನಲ್ಲ. ಮಂಡ್ಯದಲ್ಲಿ ಯಾವುದೋ ಒಂದು ಕಾಮಗಾರಿಯನ್ನು ಏನು ಮಾಡ್ತಾ ಇರ್ಬೇಕಾದ್ರೆ ಒಬ್ಬ JCB ಡ್ರೈವರಿಗೆ ಹೊಡೆದಿದ್ದಾನೆ ಇವನು. ಇದು ಮೊದಲ ಘಟನೆ ಏನಲ್ಲ. ಇವನ ಹಿನ್ನೆಲೆನೇ ಈ ರೀತಿ ಇದೆ. ಇಂಥವರೆಲ್ಲ ನಮ್ಮ ವಿಧಾನಸಭೆಗೆ ಪ್ರತಿನಿಧಿಯಾಗಿ ಹೋದ್ರೆ ಈ ರಾಜ್ಯ ಎಲ್ಲಿ ಅಭಿವೃದ್ಧಿ ಆಗ್ತದೆ, ಈ ದೇಶ ಎಲ್ಲಿ ಅಭಿವೃದ್ಧಿ ಆಗ್ತದೆ, ಆ ಕ್ಷೇತ್ರದ ಜನರು ಯಾವ ರೀತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ನಾನಿವತ್ತು ರಮೇಶ್ ಬಂಡಿ ಸಿದ್ದೇಗೌಡರ್, ನಿಮಗೆ ಕಿಂಚಿತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀನಿ ಎಂಬಂತಹ ಕಿಂಚಿತ್ತು ಕನಿಷ್ಠ ಪರಿಜ್ಞಾನ ಇದ್ರೆ ನಿಮಗೆ ನಾನು ಬಹಿರಂಗವಾಗಿ ಇವತ್ತು ಕರೆಯನ್ನು ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಕೊಳ್ಳಿ. ನಮಗೇನು ಅಭ್ಯಂತರ ಇಲ್ಲ. ಕೇಶವ ಕೃಪದ ಏನು ಸಂಘ ಪರಿವಾರದ ಶಾಖೆಗಳಿಗೆ ಹೋಗಿ ನಿಮಗೆ ಇಷ್ಟ ಬಂದಾಗೆ ಮಾತಾಡಬಹುದು. ಇನ್ನು MP MLA ಮಾಡ್ತಾರೆ ನಿಮಗೆ ಅವರಿಗೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಇದು ನಾನು ಹೇಳ್ತಾ ಇರುವಂತದ್ದಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನೇತಾರ ರಾಹುಲ್ ಗಾಂಧಿ ಅವರು 2000 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು. ಏನನ್ನ ಇಟ್ಕೊಂಡು ಪಾದಯಾತ್ರೆ ನಡೆಸಿದ್ರು? ನಾವು ಬಿಜೆಪಿಗರು ಇಡೀ ದೇಶದಲ್ಲಿ ದ್ವೇಷವನ್ನು ಹಂಚ್ತಾ ಇದ್ದಾರೆ, ನಾವು ಪ್ರೀತಿಯನ್ನು ಹಂಚ್ತೇವೆ, ದೇಶದ ಅಂಗಡಿಯನ್ನು ಬಂದ್ ಮಾಡ್ತೇವೆ. ಅದೇ ರಾಹುಲ್ ಗಾಂಧಿ ಅವರು ಅದೇ ಪಾದಯಾತ್ರೆಯಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಯಾಕೆ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ RSS ಮನಸ್ಥಿತಿಯ ಮನುವಾದಿಗಳು ಇದ್ದಾರೆ.